ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ನಡೆಯಲಿರುವ ಅಚ್ಚರಿ ಏನು? ಅಂದರೆ ಸರ್ಪ್ರೈಸ್ ಬ್ಲೆಸ್ಸಿಂಗ್ ಯಾವುದು? ಅಂದರೆ ಯೂನಿವರ್ಸ್ ನಿಮಗೆ ಯಾವ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ, ಆ ಬ್ಲೆಸ್ಸಿಂಗ್ ಯಾವುದು ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನೋದವರು ಸ್ಕಿಪ್ ಮಾಡಿ, ಓಕೆನಾ? ಮತ್ತು ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮತ್ತು ತುಂಬಾ ಚೆನ್ನಾಗಿ ವ್ಯೂಸ್ ಎಲ್ಲ ಹೋಗ್ತಾ ಇದೆ, ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ ಅಂತಲೇ ಅನ್ಕೋತೀನಿ. ಥ್ಯಾಂಕ್ ಯು. ಮತ್ತು ನಾನು ವ್ಯೂಸ್ಗೋಸ್ಕರ ಮಾಡ್ತಾ ಇಲ್ಲ ರೀಡಿಂಗ್ನ, ಒಂದು ನನ್ನ ಕೈಲಾದ ಸಹಾಯ, ಬೇರೆಯವರ ಮನಸ್ಸಿಗೆ ಸ್ವಲ್ಪ ಸಮಾಧಾನ. ಈಗ ಏನೋ ಒಂದು ಎಮೋಷ್ನಲಿ ಇರ್ತೀವಿ, ಏನೋ ಒಂದು ನೋಡ್ತಾ ಇರ್ತೀವಿ, ಆಗ ಈ ಥರ ವೀಡಿಯೋಸ್ ಹೋದಾಗ ಅವ್ರ ಮನಸ್ಸಿಗೆ ಒಂದು ಸಮಾಧಾನ ಆಗುತ್ತೆ ಅನ್ನೋದು ಒಂದು ನನ್ನ ಇಂಟೆನ್ಷನ್. ಹಾಗಾಗಿ ಈ ಥರ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಮತ್ತು ಪರ್ಸ್ನಲ್ ರೀಡಿಂಗು ಸಹಿತ ನಾನು ತಗೋತಾ ಇದ್ದೀನಿ. ನಿಮಗೆ ತುಂಬಾ ಕಡಿಮೆ ಪ್ರೈಸಲ್ಲಿ ನಾನು ಮಾಡ್ತಾಯಿದ್ದೀನಿ. ನೀವು ಎಷ್ಟು ಕ್ವಶನ್ ಬೇಕಾದರೂ ಕೇಳ್ಬೋದು, ಓಕೆನಾ? ನೀವು ಎಷ್ಟಾದರೂ ಈಗ 333 ತಗೋತೀನಿ ಅಮೌಂಟ್ ನಾನು ತಗೊಂಡ್ರೆ. ಅದನ್ನು ಬಿಟ್ಟರೆ ನೀವು ಎಷ್ಟೊತ್ತಾದರೂ ಮಾತಾಡ್ಬೋದು. ನಿಮಗೆ ಎಷ್ಟು ಕ್ವಶನಿಗೆ ಬೇಕಾದರೂ ನೀವು ಆನ್ಸರ್ ತಗೋಬೋದು. ನಿಮಗೆ ಕ್ಲಾರಿಟಿ ಸಿಗೋವರೆಗೂ ನಾನು ನಿಮಗೆ ಅದನ್ನು ಕ್ಲಿಯರ್ ಮಾಡೋವರೆಗೂ ನಿಮ್ಮ ಜೊತೆ ಮಾತಾಡ್ತೀನಿ, ಓಕೆನಾ? ಮತ್ತು ಅದಕ್ಕೆ ರೆಮಿಡಿ ಸಹಿತ ಕೊಡ್ತೀನಿ. ಮೊನ್ನೆ ವಿಡಿಯೋದಲ್ಲಿ ರೆಮಿಡಿ ಕೊಟ್ಟಿದ್ದೆ ನಾನು. ಆ ರೆಮಿಡಿ ತುಂಬ ಜನಕ್ಕೆ ಉಪಯೋಗ ಆಗಿದೆ ಅಂತ ಹೇಳಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮಗೆ ರೆಮಿಡಿ ಯಾವುದಕ್ಕಾದರೂ ರೆಮಿಡಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿದರೆ, ಅದು ನೀವು ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿದರೆ ನಾನು ನಿಮಗೆ ಅದಕ್ಕೆ ರೆಮಿಡಿನ ಹೇಳ್ತಾ ಹೋಗ್ತೀನಿ, ಓಕೆನಾ? ಥ್ಯಾಂಕ್ ಯು. ಇವತ್ತಿನ ರೀಡಿಂಗ್ ನೋಡೋಣ. ನಿಮ್ಮ ಜೀವನದಲ್ಲಿ ನಡೆಯಲಿರುವ ಅಚ್ಚರಿ ಏನು? ನೋಡೋಣ ಯಾವ್ಯಾವ ಅವಕಾಶಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದೆ, ಯಾವೆಲ್ಲ ಸರ್ಪ್ರೈಸ್ಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನೋದನ್ನು. ತುಂಬ ಸ್ಲೋ ಆಗಿದೆ ಇವತ್ತಿನ ಎನರ್ಜಿ, ತುಂಬ ಕಾಮ್ ಆಗಿದೆ, ಖುಷಿಯಾಗಿದೆ, ಒಂಥರ ಏನೋ ಒಂದು ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನುವಂಥ ಫೀಲ್ ಬರ್ತಾ ಇದೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಓಕೆ, Queen of Wands, Knight of Wands, the World, Page of Pentacles, the High Priestess. ಓಕೆ, ನೈಸ್ ಕಾರ್ಡ್. ನಿಮ್ಮ ಜೀವನದಲ್ಲಿ ಒಂದು ಯಾವುದೋ ಅದ್ಭುತವಾದ ಕೆಲಸ ನಡೀತಾ ಇದೆ, ಅತಿ ವೇಗವಾಗಿ ನಡೀತಾ ಇದೆ. ಅಂದರೆ ನಿಮಗೆ ಬೇಕಾಗಿರುವಂತಹ ಕೆಲಸ, ನೀವು ಯಾವುದೋ ಒಂದು ಅಫರ್ಮೇಷನ್ ಇಟ್ಕೊಂಡಿರ್ತೀರ, ಅಥವಾ ನನ್ನ ಲೈಫಲ್ಲಿ ಇದು ಆಗಲೇಬೇಕು ಅಂತ ಹೇಳಿ ಒಂದು ಒಳ್ಳೆಯ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರಿ. ನೀವು ಕಾಯ್ತಾ ಇರುವಂತಹ ನಿರೀಕ್ಷಿಸಿದ ಒಂದು ಒಳ್ಳೆಯ ಅವಕಾಶ ನಿಮ್ಮ ಜೀವನಕ್ಕೆ ಬರಬಹುದು, ಅಂದರೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಇದು ಹೇಳ್ತಾ ಇದೆ. ಇದು ಕೆಲಸ ಆಗಿರ್ಬೋದು, ಹಣ ಆಗಿರ್ಬೋದು, ಹೊಸ ಪರಿಚಯದ ಮೂಲಕ ಸಹಿತ ಬರ್ಬೋದು ಅಂತ ಹೇಳ್ತಾ ಇದೆ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ ವಾಂಡ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಒಂದು ಕ್ರಿಯೇಟಿವಿಟಿ, ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಕ್ರಿಯೆ ನಡೀತಾ ಇದೆ. ಈಗ ಒಂದು ಅದ್ಭುತವಾದ ಜೀವನ ಸ್ಟಾರ್ಟ್ ಆಗಬೇಕು ಅಂದರೆ ಮೊದಲು ಕೆಲಸ ಶುರುವಾಗಬೇಕು. ಆ ಕೆಲಸ ಶುರು ಆಗಬೇಕು ಅಂದರೆ ನೀವು ರೆಡಿ ಆಗಬೇಕು ಅಂತ ಹೇಳಿದರೆ ಯೂನಿವರ್ಸ್ ಸಪೋರ್ಟ್ ಬೇಕು. ಆ ಯೂನಿವರ್ಸ್ ಸಪೋರ್ಟ್ ನಿಮಗೆ ಸಿಕ್ಕಿದೆ, ಅದರಿಂದ ನೀವು ಹೊರ ಬರ್ತಾ ಇದ್ದೀರಾ. ಅಂದರೆ ನೀವು ಒಂದು ಯಾವ ಕೆಲಸ ಅಂದ್ಕೊಂಡಿದ್ದೀರಾ, ಆ ಕೆಲಸ ಈಗ ಅನಿರೀಕ್ಷಿತವಾಗಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಹಣ ಆಗಿರ್ಬೋದು, ಅಥವಾ ಕೆಲಸ ಆಗಿರ್ಬೋದು, ಅಥವಾ ಯಾರನ್ನೂ ಭೇಟಿ ಆಗಬೇಕು ಅಂತ ಅಂದ್ಕೊಂಡಿರ್ಬೋದು, ಅಥವಾ ಮ್ಯಾರೇಜ್ ವಿಚಾರ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ವಿಚಾರಕ್ಕೆ ಯಾವುದಾದ್ರೂ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು, ಅಥವಾ ಗೋಲ್ಡ್ ತಗೋಬೇಕು ಅಂತ ಅಂದ್ಕೊಂಡಿರ್ಬೋದು, ಅಥವಾ ನಿಮ್ಮ ಯಾವುದೇ ಒಂದು ಕ್ವಶನ್ ಆಗಿರ್ಬೋದು, ಯಾವುದೇ ಒಂದು ಆಸೆ ಇರ್ಬೋದು, ನಿಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ಈಡೇರ್ತಾ ಇದೆ, ಬದಲಾವಣೆ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ. ಅತಿ ವೇಗವಾಗಿ
ನೀವು ಎಷ್ಟು ಬೇಗ ಇದಾಗಬೇಕು ಅಂತ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ರೆ ಅಷ್ಟು ಬೇಗ ನಿಮ್ಮ ಲೈಫಲ್ಲಿ ಅದು ಅನಿರೀಕ್ಷಿತ ಇದು ಬರ್ತಾ ಇದೆ. ಮತ್ತು ಅಲ್ಲೇನಪ್ಪ ಅಂದರೆ ನಿಮಗೆ ಈಗ ಕಾಡುತ್ತಿರುವ ಒಂದು ಸಮಸ್ಯೆ ಅಂದರೆ ನಿಮಗೆ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂತ ಅಂದ್ಕೊಳ್ಳಿ. ಆ ಸಮಸ್ಯೆ ಒಂದು ಅಚಾನಕವಾಗಿ ಸುಲಭವಾಗಿ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ನೀವು ಯಾವುದೋ ಒಂದು ಸಮಸ್ಯೆಯಲ್ಲಿ ಬಗ್ಗೆ ಇದ್ದರೆ ಆ ಸಮಸ್ಯೆ ಒಂದು ಅನಿರೀಕ್ಷಿತವಾಗಿ ಅಚಾನಕ್ಕಾಗಿ ಒಂದು ಸಣ್ಣದರಲ್ಲೇ ಪರಿಹಾರ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಮತ್ತು ಡಿವೈನ್ ಬ್ಲೆಸ್ಸಿಂಗ್ ಏನು ಹೇಳುತ್ತಪ್ಪ ಇಲ್ಲಿ ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಅವ್ರ ಬ್ಲೆಸ್ಸಿಂಗ್ ಏನಿದೆ ಅಂದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಚಿಗುರು ಹೊಡಿತಾ ಇದೆ, ಒಂದು ಹೊಸಂತ ಕಾಲ ಬರ್ತಾ ಇದೆ, ಜೀವನ ಒಂದು ಬದಲಾವಣೆ ಆಗ್ತಾ ಇದೆ, ನಿಮಗೆ ಹೊಸದಾದ ಲೈಫನ್ನು ತರ್ತಾ ಇದೆ. ನೀವು ಏನು ಅಂದ್ಕೊಂಡಿದ್ರೆ ಅದು ನಿಮ್ಮ ಜೀವನದಲ್ಲಿ ಮತ್ತೆ ಬರ್ತಾ ಇದೆ. ನಿಮ್ಮ ಲೈಫಿಗೆ ಒಂದು ಅದ್ಭುತವಾದ ಕ್ಷಣಗಳನ್ನು ಯೂನಿವರ್ಸ್ ಕೊಡ್ತಾ ಇದ್ದಾರೆ. ಹಣದ ವಿಚಾರ ಆಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಹೊಸ ಪರಿಚಯದಲ್ಲಾಗಿರ್ಬೋದು, ಯಾವುದೋ ಒಂದು ನಿಮ್ಮ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ಅಚಾನಕ್ ಮದುವೆಗೆ ತುಂಬಾ ಲೇಟ್ ಆಗಿತ್ತು, ಈಗ ನಾವು ಮದುವೆ ಆಗಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಅದು ಹುಡುಗಿ ಹುಡುಕ್ತಾ ಇದ್ರೆ ಅಂದರೆ ಅದು ಸಹಿತ ಒಂದು ಹೊಸ ಪರಿಚಯದಿಂದ ನಿಮಗೆ ಅದು ಸಹಿತ ಕಂಕಣ ಭಾಗ್ಯನ ಸಹಿತ ಕೂಡಿ ಬರ್ತಾ ಇರ್ಬೋದು. ಈ ರೀತಿಯಾದಂತಹ ಅವಕಾಶಗಳು ನಿಮ್ಮ ಜೀವನಕ್ಕೆ ಅಚಾನಕ್ಕಾಗಿ ಬರ್ತಾ ಇರುವಂಥದ್ದು ಯೂನಿವರ್ಸ್ ಬ್ಲೆಸ್ಸಿಂಗು ಮತ್ತು ಸರ್ಪ್ರೈಸ್ ಮುಖಾಂತರ ನಿಮಗೆ ಬರ್ತಾ ಇರುವಂಥದ್ದು. ಯಾವುದೇ ಒಂದು ಒಳ್ಳೆ ಕೆಲಸ ಸದ್ಯದಲ್ಲಿ ನಿಮಗೆ ಆಗಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆ, ನಿಮ್ಮ ಮನಸ್ಸಲ್ಲಿ ಅನ್ನಿಸ್ತಾ ಇದೆ ಅಂತ ಅಂದರೆ ಖಂಡಿತವಾಗಿಯೂ ಅದು ಯೂನಿವರ್ಸ್ ಸಪೋರ್ಟ್ ಆಗಿರುತ್ತೆ. ಯೂನಿವರ್ಸ್ ನಿಮಗೆ ಬ್ಲೆಸ್ಸಿಂಗ್ ಮುಖಾಂತರ ನಿಮಗೆ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂತಲೂ ಸಹಿತ ತಿಳ್ಕೊಬೋದು. ಓಕೆನಾ? ನೆಕ್ಸ್ಟ್ ನಾನು ಹೇಳಿದೆ ಇಲ್ಲಿ ದ ವರ್ಲ್ಡ್ ಬಂದಿದೆ. ದ ವರ್ಲ್ಡ್ ಅಂತ ಹೇಳಿದರೆ ನಿಮ್ಮ ಪ್ರಪಂಚ ಚೇಂಜ್ ಆಗ್ತಾ ಇದೆ, ನಿಮ್ಮ ಜೀವನ ಚೇಂಜ್ ಆಗ್ತಾ ಇದೆ, ನೀವು ಅಂದ್ಕೊಂಡಷ್ಟಕ್ಕಿಂತ ಜಾಸ್ತಿನೇ ಚೇಂಜ್ ಆಗ್ತಾ ಇದೆ. ನೀವೊಂದು ಏನು ಬೌಂಡ್ರಿ ಹಾಕ್ಕೊಂಡಿದ್ರೆ ಆ ಬೌಂಡ್ರಿಯಿಂದ ನಿಮಗೆ 4 ದಿಕ್ಕುಗಳಿಂದ ನಿಮಗೆ ಯೂನಿವರ್ಸ್ ಸಪೋರ್ಟ್ ಇದೆ. ನೀವು ಏನು ಅಂದ್ಕೊಂಡಿದ್ರೆ ನಿಮ್ಮ ಅಚೀವ್ ಮಾಡಬೇಕು, ನಿಮ್ಮ ಜೀವನ ಬದಲಾವಣೆ ಆಗಬೇಕು, ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲೂ ಸಹಿತ ನೀವು ಏನು ಅಂದ್ಕೊಂಡಿದ್ರೆ ನಿಮ್ಮ ಗುರಿ ತಲುಪಬೇಕು ಅಂತ ಅಂದ್ಕೊಂಡಿದ್ರೆ ಅದರಿಂದ ನಿಮ್ಮ ಜೀವನ ಚೇಂಜ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಒಂದು ಯೂನಿವರ್ಸ್ ಸರ್ಪ್ರೈಸ್ ಕೊಡ್ತಾ ಇದೆ. ಆ ಸರ್ಪ್ರೈಸ್ ಏನಾಗಿರುತ್ತಪ್ಪ ಅಂತಂದರೆ ನೀವು ಅಂದ್ಕೊಂಡಂತಹ ಕೆಲಸ ಆಗಿರ್ಬೋದು, ನೀವು ಅಂದ್ಕೊಂಡಂತಹ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಅಥವಾ ನಿಮ್ಮ ಈಡೇರಿಕೆ ಏನು ನೀವು ಯೂನಿವರ್ಸಲ್ಲಿ ಇಟ್ಟಿದ್ರೆ ಅದು ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೋದು, ನಿಮ್ಮ ವಿಚಾರ, ನಿಮ್ಮ ಕೆರಿಯರ್ ಲೈಫ್ ಚೇಂಜ್ ಆಗ್ಬೋದು, ನಿಮಗೆ ಪ್ರಮೋಷನ್ಸ್ ಆಗ್ಬೋದು, ನಿಮಗೆ ಒಂದು ಯಾವುದೋ ಕೆಲಸ ಹುಡ್ಕೊಂಡು ಹೋಗಿದ್ರೆ ಆ ಕೆಲಸ ಆಗ್ಬೋದು, ಅಥವಾ ಹೊಸ ಜನಗಳ ಪರಿಚಯ ಆಗಿರ್ಬೋದು, ಯಾವುದೇ ಪರಿಚಯ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅಚಾನಕ್ಕಾಗಿ ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ. ಹೆಲ್ತ್ ವಿಚಾರ ಬಂದಿದೆ ಅಂದರೆ ನಿಮ್ಮ ಹೆಲ್ತ್ ಅಂತೂ ತುಂಬಾ ಚೇತರಿಕೆ ಆಗ್ತಾ ಇದೆ. ಅದು ಸಹಿತ ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಮುಖಾಂತರನೇ ಸಿಗ್ತಾ ಇದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಎಮೋಷ್ನಲ್ ಏನಾಗಿ ನೀವು ಎಮೋಷ್ನಲಿ ತುಂಬಾ ಬ್ಲ್ಯಾಕ್ ಆಗಿದ್ರೆ ಅದರಿಂದ ಸಹಿತ ಹೊರ ಬರ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಯೂನಿವರ್ಸ್ ಬ್ಲೆಸ್ಸಿಂಗಿಂದ ನಿಮ್ಮ ಲೈಫು ತುಂಬಾ ಒಂದು ಚೇಂಜಸ್ ಬರ್ತಾ ಇದೆ. ಇಲ್ಲಿ ನೀವು ಬೇರೆ ವಿಚಾರವಾಗಿ ಆಧ್ಯಾತ್ಮಿಕವಾಗಿ ಏನಾದರೂ ಕಲಿಕೆಯಲ್ಲಿ ಇರ್ಬೋದು, ಅಥವಾ ನೀವು ಆಧ್ಯಾತ್ಮಿಕ ಜೀವನ ನೋಡಬೇಕು ನಾನು ಯಾವ ರೀತಿ ಇರುತ್ತೆ ಅಂತ ಹೇಳಿ ನೀವು ಮನಸ್ಸು ಹಾತುರಿತಾ ಇರ್ಬೋದು, ಅಥವಾ ನಿಮ್ಮ ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ನೀವು ಕಾಯ್ತಾ ಇರ್ಬೋದು. ಅದೆಲ್ಲದಕ್ಕೂ ಒಂದು ಬದಲಾವಣೆ ಅನ್ನೋದನ್ನು ಯೂನಿವರ್ಸ್ ನಿಮಗೆ ತರ್ತಾ ಇದ್ದಾರೆ. ನಿಮ್ಮ ಏನು ಎಮೋಷ್ನಲಿ ನೀವು ಏನು ತುಂಬಾ ಅಳ್ತಾ ಇದ್ರಿ, ಕೊರಗ್ತಾ ಇದ್ರಿ, ನೋವು ಪಡ್ತಾ ಇದ್ರಿ, ನನಗೆ ಯಾರೂ ಇಲ್ಲ ಅಂತ ಪಡ್ತಾ ಇದ್ರಿ, ಅದು ಎಲ್ಲದಕ್ಕೂ ಯೂನಿವರ್ಸ್ ಸಪೋರ್ಟ್ ನಾನು ಇದ್ದೀನಿ, ನಿನಗೆ ನಿನ್ನ ಇಲ್ಲಿಯವರೆಗೂ ನೀನು ಕಣ್ಣೀರು ಹಾಕಿದ್ದು ಸಾಕು, ನಾವು ನಿನಗೆ ಒಂದು ದಾರಿ ತೋರಿಸ್ತಾ ಇದ್ದೀವಿ, ನಾವು ಒಂದು ನಿನಗೆ ದಾರಿ ದೀಪವಾಗಿ ನಿನ್ನ ಜೊತೆ ಇದ್ದೀವಿ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ನೀವು ನಂಬಿರುವಂಥ ದೈವ ಹೇಳ್ತಾ ಇದೆ. ಇಲ್ಲಿದ್ದ ಪೆಂಟಿಕಲ್, ಪೇಜ್ ಆಫ್ ಪೆಂಟಿಕಲ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ ನಿಮ್ಮ ಲೈಫ್ ಜರ್ನಿನ ಹೇಳುತ್ತೆ. ನಿಮ್ಮಲ್ಲಿ ಇಲ್ಲಿಯವರೆಗೂ ನೀವು ಏನು ಕಷ್ಟಪಟ್ಕೊಂಡು ಬಂದರೆ ಸಹಿತ ಅಲ್ಲಿಂದ ನಿಮಗೆ ಒಂದು ಲೈಫ್ ಜರ್ನಿನ ಈಗ ನಿಮ್ಮ ಫ್ಯೂಚರ್ ಹೇಗಿರುತ್ತಪ್ಪ ಅಂದರೆ ತುಂಬಾ ಗ್ರೋತ್ ಆಗಿರುತ್ತೆ. ತುಂಬಾ ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ನೀವು ಒಂದು ಮಗುವಿನಂಥ ಮನಸ್ಸು ಇರುವಂತಹ ವ್ಯಕ್ತಿ ಆಗಿರ್ಬೋದು ಆಗಿದ್ದೀರಾ. ನಿಮ್ಮ ಮನಸ್ಸು ಹೇಗಿದೆಯೋ ಅದೇ ಥರನೇ ಯೂನಿವರ್ಸ್ ನಿಮಗೆ
ನಿಮಗೆ ಅವ್ರಿಗೆ ನೀವು ಏನು ಆಸೆ ಪಟ್ಟಿದ್ರೆ ಅದನ್ನು ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದರೆ ನಿಮಗೆ ಅಚಾನಕ್ಕಾಗಿ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಒಂದು ಸರ್ಪ್ರೈಸ್ ಸಿಗ್ತಾ ಇದೆ, ಒಂದು ಗಿಫ್ಟ್ ಆಗಿರ್ಬೋದು, ಯಾರೋ ಒಂದು ನಿಮಗೆ ಗಿಫ್ಟ್ ಕೊಡ್ಬೋದು. ದೊಡ್ಡದಾಗಿ ಇರಬೇಕು ಅಂತ ಇಲ್ಲ, ಚಿಕ್ಕದಾದರೂ ಪರವಾಗಿಲ್ಲ, ಒಂದು ನಿಮಗೆ ಗಿಫ್ಟ್ ಕೊಡ್ತಾ ಇರ್ಬೋದು, ಅಥವಾ ನಿಮ್ಮ ಪ್ರಮೋಷನ್ ಆಗ್ತಾ ಇರ್ಬೋದು, ಅಥವಾ ನಿಮಗೆ ಯಾರೋ ಹಣ ಕೊಡಬೇಕಾಗಿತ್ತು ಅದು ಹಣ ಬರ್ತಾ ಇರ್ಬೋದು, ಅಥವಾ ನಿಮಗೆ ಹಣದ ಏನೋ ಒಂದು ಅಫರ್ಮೇಷನ್ ಹಾಕಿದರೆ ಅದರಿಂದ ಹಣ ನಿಮಗೆ ಸಿಗ್ತಾ ಇರ್ಬೋದು. ನೀವು ಎಷ್ಟೋ ದಿನಗೋಸ್ಕರ ನೀವು ಕಾಯ್ತಾ ಇದ್ರಿ, ಆ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾ ಇರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬಾ ಕಿರಿಕಿರಿ ಪಡ್ತಾ ಇದ್ರಿ, ಅದು ಸರಿ ಹೋಗ್ತಾ ಇರ್ಬೋದು. ಎನಿ ಇದು ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಅದರಿಂದ ನಿಮಗೆ ಒಂದು ಚಿಕ್ಕದಾದ ಖುಷಿಯನ್ನಂತೂ ತಂದು ಕೊಡ್ತಾ ಇದ್ದಾರೆ. ಒಂದು ಚಿಕ್ಕದಾಗಿ ಯಾವುದೇ ವಸ್ತು ಆಗಿರ್ಬೋದು, ದೊಡ್ಡದಾಗಿರಬೇಕು ಅಂತ ಇಲ್ಲ, ಚಿಕ್ಕದಾದರೂ ಪರವಾಗಿಲ್ಲ, ನಿಮ್ಮ ಲೈಫಿಗೆ ಒಂದು ಅದ್ಭುತವಾದ ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಯೂನಿವರ್ಸಿಂದ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿದ್ದ ಹೈ ಪ್ರಿಸ್ಟಿಸ್ ಏನು ಬರ್ತಾ ಇದೆಯಪ್ಪ ಅಂದರೆ, ಇಲ್ಲಿ ಸಹಿತ ಅದನ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ಲೈಫಲ್ಲಿ ಒಂದು ಯಾವುದೋ ಸತ್ಯ ಹೊರ ಬರ್ತಾ ಇದೆ. ನೀವು ಯಾವುದೋ ವಿಚಾರಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಅದು ಅವರಿಂದನೇ ಗೊತ್ತಾಗಲಿ, ಅವರಿಂದನೇ ಆ ವಿಚಾರ ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ರಿ. ಆ ವಿಚಾರ ನಿಮಗೆ ಸದ್ಯದ ಪರಿಸ್ಥಿತಿಯಲ್ಲಿ, ಸದ್ಯದಲ್ಲಿ ಅವ್ರು ಏನು ನಿರ್ಧಾರ ತೊಗೊಂಡಿರ್ತಾರೆ, ಅಥವಾ ಅವ್ರು ಏನು ನಿಮ್ಮಿಂದ ಮುಚ್ಚಿಡ್ತಾರೆ, ಆ ಸತ್ಯ ನಿಮಗೆ ಹೊರ ಬರ್ತಾ ಇದೆ. ಒಂದು ನೆಗೆಟಿವ್ ಆಗಿರ್ಬೋದು, ಒಂದು ಪಾಸಿಟಿವ್ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು, ನಿಮ್ಮ ಲೈಫಿಗೆ ಒಂದು ಸತ್ಯ ಹೊರ ಬರ್ತಾ ಇದೆ ಅಂತಲೂ ಹೇಳ್ಬೋದು. ಇಲ್ಲಿ ಆಧ್ಯಾತ್ಮಿಕವಾಗಿರುವಂತಹ ವ್ಯಕ್ತಿಗಳು ಆಧ್ಯಾತ್ಮಿಕತೆಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟನ್ನು ಪಡಿತಾ ಇದ್ದೀರಾ. ಅಂದರೆ ಆಧ್ಯಾತ್ಮಿಕವಾಗಿ ಹೋಗ್ತಾ ಇದ್ದೀರಾ, ಧ್ಯಾನ ಮಾಡ್ತಾ ಇದ್ದೀರಾ, ಒಂದು ಹೀಲಿಂಗ್ ಇದರಲ್ಲಿದ್ದೀರಾ. ಅಂದರೆ ರೇಖಿ ಕಲಿತಾ ಇರ್ಬೋದು, ಅಥವಾ ಒಂದು ನ್ಯೂಮರಾಲಜಿ ಕಲಿತಾ ಇರ್ಬೋದು, ಯಾವುದೋ ಒಂದು ಸ್ಪಿರಿಚುವಲ್ ಜರ್ನಿಗೆ ಹೋಗಬೇಕು ಅಂತ ಹೇಳಿ ಆಸೆ ಏನು ಪಟ್ಟಿದ್ದೀರಾ, ಆ ಆಸೆಯಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಯೂನಿವರ್ಸ್ ಸಪೋರ್ಟ್ ಇದೆ, ಅದಕ್ಕೆ ನಿಮಗೆ ಒಂದು ಸರಿಯಾದ ದಾರಿ ತೋರಿಸ್ತಾ ಇದ್ದಾರೆ. ಈಗ ನೀವು ಹೋಗ್ತಾ ಇರೋ ದಾರಿ ನಿಮಗೆ ಸರಿಯಾಗಿದೆ, ಅಲ್ಲಿ ನೀವು ಹೀಲಿಂಗ್ ಆಗ್ತಾ ಇದ್ದೀರಾ. ಆ ಹೀಲಿಂಗ್ ಆಗೋದ್ರಿಂದ ನಿಮ್ಮಲ್ಲಿರುವಂಥ ಬ್ಲ್ಯಾಕೇಜ್ ರಿಲೀಸ್ ಆಗ್ತಾ ಇದೆ, ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ. ಅದರಿಂದ ನಿಮಗೆ ಒಂದು ಸೀಕ್ರೆಟ್ ಏನು, ಆ ಬೇರೆ ವ್ಯಕ್ತಿಯಿಂದ ಒಂದು ಪಾಸಿಟಿವ್ ಆಗಿರ್ಬೋದು, ಒಂದು ನೆಗೆಟಿವ್ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನೀವು ವೇಟ್ ಮಾಡ್ತಾ ಇದ್ರಿ, ಆ ವಿಚಾರ ನನಗೆ ಗೊತ್ತಾಗಬೇಕು, ಆ ವಿಚಾರ ನನ್ನ ಹತ್ರ ಬರಬೇಕು ಅಂತ ಹೇಳಿ ಏನು ವೇಟ್ ಮಾಡ್ತಾ ಇದ್ರಲ್ಲ, ಆ ವಿಚಾರ ಸಹಿತ ನಿಮಗೆ ಬರ್ತಾ ಇದೆ, ನಿಮ್ಮ ಹತ್ತಿರದಲ್ಲೇ ಇದೆ. ಅದು ಸಹಿತ ನಿಮ್ಮ ವಿಚಾರ ಅದು ನಿಮಗೆ ತಿಳಿಲೇಬೇಕು ಅಂತ ಹೇಳಿ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಮತ್ತೇನು ಹೇಳ್ಬೋದಪ್ಪ ಇಲ್ಲಿ ಅಂತ ಹೇಳಿದರೆ, ನೀವು ಯಾವ ವಿಚಾರಕ್ಕೆ ತುಂಬಾ ಇಲ್ಲಿವರೆಗೂ ಹಾಗೇ ಇಲ್ಲ ನನ್ನ ಲೈಫಲ್ಲಿ ಅಂತ ಏನು ನೀವು ಅನ್ಕೋತಾ ಇದ್ರಿ, 100% ಆ ಕೆಲಸಗಳು ಆಗ್ತಾ ಇದೆ. ಯಾಕೆಂದರೆ ನಮ್ಮ ಕೆಲಸಗಳು ಎಷ್ಟು ನಿಧಾನವಾಗಿ ಆಗುತ್ತೋ ಅಷ್ಟೇ ನಮಗೆ ಸಕ್ಸಸ್ ಅನ್ನೋದನ್ನು ಯೂನಿವರ್ಸ್ ಕೊಡುತ್ತೆ. ನಮಗೆ ಆಗಲ್ಲ ಅನ್ನೋ ಥರ ಮೈಂಡ್ ಇಟ್ಕೊಳೋದಕ್ಕಿಂತ ನಮಗೆ ಆಗುತ್ತೆ, ನಾವು ಯೂನಿವರ್ಸಿಗೆ ತಲುಪಿಸಿದ್ದೀನಿ, ನಾವು ಯೂನಿವರ್ಸ್ ನಮ್ಮ ಜೊತೆ ಇದೆ ಅಂತ ಹೇಳಿ ನೀವು ಏನು ಪಾಸಿಟಿವ್ ಎನರ್ಜಿ ನೀವು ತುಂಬ್ತಾ ಹೋಗ್ತೀರಾ, ಆ ಎನರ್ಜಿಯಲ್ಲೇ ನಿಮಗೆ ಅರ್ಧ ಕೆಲಸ ಮುಗ್ದು ಹೋಗಿರುತ್ತೆ. ಈ ರೀತಿಯಾದಂತಹ ವಿಚಾರ ನಿಮಗೆ ಯೂನಿವರ್ಸ್ ತಲುಪಿಸೋದಕ್ಕೆ ಯಾವುದೋ ಒಂದು ಮಾರ್ಗದಲ್ಲಿ ದಾರಿ ತೋರಿಸ್ತಾರೆ. ಅದೇ ರೀತಿ ಈ ವಿಡಿಯೋ ಅಂತಲೂ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಮ ಲೈಫಲ್ಲಿ ಯಾವುದೇ ಆಗಿರಲಿ, ಯಾವುದೇ ಹೊಸ ವಿಚಾರಗಳಾಗಿರ್ಬೋದು, ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಯಾವುದೇ ಬಂದರೂ ಅದನ್ನು ಖುಷಿಯಿಂದ ಅದನ್ನು ಬರಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.